27 ನಕಲಿ ಕಂಪನಿಗಳ ಆಟ, ರೈತರನ್ನ ಮೋಸಗೊಳಿಸುತ್ತಿರುವ ಕ್ರಿಮಿನಾಶಕ ಮಾರಾಟ. ರಾಯಚೂರು ಜಿಲ್ಲೆ ಹಾಗೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಜೈವಿಕ ಸುಡೋಬಯೋ ಹೆಸರಿನಲ್ಲಿ ನಕಲಿ ಕ್ರಿಮಿನಾಶಕಗಳ ಮಾರಾಟ ರಾಜಾರೋಷವಾಗಿ ನಡೀತಾ ಇದೆ. ಈಗಾಗಲೇ 27 ನಕಲಿ ಕಂಪನಿಗಳು ಪತ್ತೆಯಾಗಿದ್ದು, ಇನ್ನು 65 ಕಂಪನಿಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಅದೇನಾದರೂ ಸರಿ, ಅಧಿಕಾರಿಗಳು ಮೌನ ವಹಿಸಿರುವುದು ಪ್ರಶ್ನೆಗೆ ಕಾರಣ ಆಗಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು ಸೇರಿದಂತೆ ಹಲವು ಅಧಿಕಾರಿಗಳು ಜಿಲ್ಲೆಯಲ್ಲಿ ಇದ್ರೂ ಸಹ ಅಕ್ರಮ ಮಾರಾಟ ಮುಕ್ತವಾಗಿ ನಡೀತಾ ಇದೆ. ಜೈವಿಕ ಬಾಟಲಿಗಳೊಳಗೆ ನಕಲಿ ಕ್ರಿಮಿನಾಶಕ ತುಂಬಿ ರೈತರನ್ನ ಮೋಸಗೊಳಿಸ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾರುಕಟ್ಟೆಯಲ್ಲಿ ಅಧಿಕಾರಿಗಳೇ ನೋಡಿಲ್ಲದಂತೆ ತಿರುಗಾಡ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇವೆ. ಈಗಲಾದರೂ ಸರಿ, ಕೃಷಿ ಇಲಾಖೆ ಎಚ್ಚೆತ್ತುಕೊಂಡು ನಕಲಿ ಕ್ರಿಮಿನಾಶಕ ಅಂಗಡಿಗಳ ಮೇಲೆ ದಾಳಿ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ.